ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಸೌಮ್ಯ ವ್ಲಾಗ್ಸ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಏನು ಬಸ್ ಪೂಜೆ ಎಲ್ಲ ಮಾಡ್ತಿದ್ದಾರೆ, ಎಲ್ಲೋ ಹೊರಟಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಎಸ್, ನಾವು ಹೋಗಿದ್ದು ಶ್ರೀರಂಗಪಟ್ಟಣಕ್ಕೆ ತ್ರಿವೇಣಿ ಸಂಗಮಕ್ಕೆ ಹೊರಟಿದ್ದೀವಿ. ಏನಕ್ಕೆ ಅಂತಂದರೆ ಮಹಾಲಯ ಅಮಾವಾಸ್ಯೆ ಬಂದಿತ್ತು ಅಲ್ವಾ. ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಸೊ ಮಹಾಲಯ ಅಮಾವಾಸ್ಯೆ ಇತ್ತಲ್ವ, ಸೊ ಆಗ ಹಿರಿಯರಿಗೆ ದರ್ಪಣ ಬಿಟ್ಟು ಬರೋಣ ಅಂತೇಳಿ ನಾವು ಹೊರಟಿದ್ದು. ನಮ್ಮ ಹೋಲ್ ಫ್ಯಾಮಿಲಿ ಹೋಗಿದ್ವಿ. ಸೊ ಹೇಳಬೇಕು ಅಂದರೆ ಇದು ಫಸ್ಟ್ ಟೈಮ್ ನಾವು ಹೋಗಿದ್ದಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ನಾವು ಹೊಸಕೋಟೆಯಿಂದ ಬಿಟ್ಟು ಮತ್ತೆ ಊರಿಗೆ ಹೋದ್ರಿ, ನಮ್ಮೂರಿಗೆ. ಅಲ್ಲಿಂದ ಎಲ್ಲ ಬರುವಂಥವ್ರಿದ್ದರು. ಸೊ ಇಲ್ಲಿ ನಾವು 2 ಮನೆಯವ್ರು ಮಾತ್ರ ಇದ್ದಿದ್ದು, ಇನ್ನು ಮಿಕ್ಕಿದೆಲ್ಲ ಊರಲ್ಲೇ ಇದ್ದರು. ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮತ್ತೆ ನಾವು ಹೊರಟಿದ್ದು. ಹೋಗ್ಬೇಕಾದ್ರೆ ಎಲ್ಲರೂ ನಿದ್ದೆ ಮಾಡಿಬಿಟ್ಟು ಚೆನ್ನಾಗಿ, ಯಾರು ಡ್ಯಾನ್ಸು ಏನೂ ಮಾಡಿರಲಿಲ್ಲ. ನಾವು ಬಿಡೋಕ್ಕೆ ಒಂದು 2 o'clock ಆ ಥರ ಆಗಿಬಿಟ್ಟಿತ್ತು. ನಮ್ಮ ಮಾವವ್ರ ಜೊತೆ 6 ಜನ ಅಣ್ಣ ತಮ್ಮಂದಿರಿರೋವಂಥದ್ದು. ಅದರಲ್ಲಿ ದೊಡ್ಡವರು ತೀರ್ಕೊಂಡಿದ್ದಾರೆ, ಇನ್ನು 5 ಜನ ಇದ್ದಾರೆ. ಒಬ್ಬರು ಮಿಸ್ ಆಗಿದ್ದಾರೆ, ಒಬ್ಬರು ಬರೋಕ್ಕಾಗಿಲ್ಲ. ಇನ್ನು ನಾವು ಉಳಿದವರು 4 ಮನೆಯವರು ಹೋಗಿದ್ವಿ. ಇನ್ನು ದರ್ಪಣ ಬಿಡಕ್ಕಂತೇಳಿ ಹೊರಟ್ವಿ. ಅಲ್ಲಿ ನೀರು ತುಂಬ ಫೋರ್ಸಾಗಿ ಹರಿತಿತ್ತು, ಹಾಗಾಗಿ ಯಾರನ್ನೂ ಕೂಡ ಮುಳುಗಕ್ಕಂತೇಳಿ ಏನು ಬಿಟ್ಟಿರಲಿಲ್ಲ. ಅಲ್ಲಿ ನಿಧಾನಕ್ಕೆ ಕುಣಿಸ್ಬಿಟ್ಟು ಒಬ್ಬರನ್ನ ನೇಮಕ ಮಾಡಿಬಿಟ್ಟಿದ್ರು ಅಲ್ಲಿ ನೀರು ಹಾಕ್ಲಿಕ್ಕೆ ಅಂತ. ಅಲ್ಲಿ ಶರ್ಟ್ ಓಡಾಡ್ತಿದ್ದಾರಲ್ವ ಅವ್ರನ್ನ. ಸೊ ಅವ್ರು ಮುಂದಕ್ಕೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಯಾರನ್ನು, ಯಾಕಂದರೆ ತುಂಬ ಫೋರ್ಸಾಗಿ ಹರಿತಿತ್ತು, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತೇಳಿ. ಅಲ್ಲೇ ಕೂತಿದ್ದ ಹತ್ರನೇ ದರ್ಪಣ ಬಿಟ್ಬಿಟ್ಟು ಅಲ್ಲೇ ಬಕೆಟಲ್ಲಿ ನೀರು ಹಾಕಿ ಏನು ಶಾಸ್ತ್ರ ಇದೆ ಅದನ್ನೆಲ್ಲ ಮುಗಿಸಿದ್ರು. ಎಲ್ಲರೂ ಮಕ್ಕಳು ಚೆನ್ನಾಗಿ ಕಾಯ್ದ ಕಸಾಲ ಏನಿದೆ ಚೆನ್ನಾಗಿ ದೊಡ್ಡವ್ರನ್ನೆಲ್ಲ ಮಕ್ಕಳು ಕೊಡ್ಬಾರ್ದಂತೆ ನೀವು. ಮಾಡು ಚೇತನ್. ಈಗ ಒಬ್ಬರಿಗೆ ಅಲ್ಲಿ ಚೂರು ಹಾಕಿ ಮುಂದೆ ಅಂದ್ರೆ ಈಗ ಓವರಿಗೆ ಹಾಕಿ ಒಬ್ಬರಿಗೆ ಹಾಕ್ಬಿಟ್ಟು ಮೇಲೆ ನಿಂತ್ಕೊಳ್ಳಿ. ಚಿಕ್ಕಪ್ಪ ಜಾರಿ ಕಾಯಿ ಹೊಡಿತಾರೆ ಚೊಕ್ಕಪ್ಪ ಅಂತ. ಮುಣಗಂಗಿಲ್ಲ ನಾವು ನಾವೇ ಮುಣಿದ್ರು ಒಳ್ಳೆ ಚೆನ್ನಾಗಿತ್ತು ಮುಣಗಾಕು. ಅದೇನು ಪೂಜೆ ಪದ್ಧತಿ ಎಲ್ಲ ಇದೆಯಲ್ವಾ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟಕ್ಕಂತೇಳಿ ಹೊರಟ್ವಿ. ನಾವು ಅವ್ರಿಗೆ ಹೇಳಿಬಿಟ್ಟಿದ್ರು ಊಟಕ್ಕೆಲ್ಲ ಎಷ್ಟು ಜನಕ್ಕೆ ಅಂತೇಳಿ. ಒಂದು ಊಟ 150 ಆ ಥರ ಏನೋ ಒಪ್ಪಿಸ್ಬಿಟ್ಟಿದ್ರು.
ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ಅಲ್ಲಿ ತುಂಬ ಕ್ಯೂ ಇತ್ತು. ನಾವು ಟಿಕೆಟ್ ತೊಗೊಂಡು ಹೊರಟುಬಿಟ್ವಿ. ಲಾಸ್ಟ್ ಟೈಮ್ ಬಂದಾಗ ದರ್ಶನ ಮಾಡಿದೆ ನಾವು ಮಾಡಿದ್ದು. ನಾನು ಇವತ್ತು ಬಂದದ್ದು ಅಷ್ಟೇ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಮನೆಗೆ ಬಂದು. ಈ ವ್ಲಾಗ್ ಇಷ್ಟೇ ಪುಟ್ಟದಾಗಿತ್ತು. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ದ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.